ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಕುರಿತು ಅಪ್ಡೇಟ್ ಕೇಳ್ತಿದ್ರೋ ಅವರಿಗೆ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ತಂದಿದ್ದಾರೆ ಸ್ನೇಹಿತರೆ. ನೀವು ಸಹ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರೆ ಈ ಭರ್ಜರಿ ಗುಡ್ ನ್ಯೂಸ್ ಇಂದ ನೀವು ಸಹ ಖುಷಿ ಆಗ್ತೀರಾ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ರೈಟ್ ಸೈಡ್ ಇಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ನಿಮ್ಮ ರಾಕೇಶ್, ವೆಲ್ಕಮ್ ಟು ಕನ್ನಡ ಪ್ರೊಟೆಕ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ 10 ತಿಂಗಳುಗಳಾಗಿದೆ ಸ್ನೇಹಿತರೆ. ಈ 10 ತಿಂಗಳಲ್ಲಿ 10 ಕಂತು ಸಹ ಹಣ ಬಿಡುಗಡೆ ಮಾಡಿದ್ದು ತುಂಬ ಜನ ಈ ಒಂದು ಹಣವನ್ನು ಜಮೆ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ ಈ ಒಂದು ಹಣ ಇನ್ನೂ ಪೆಂಡಿಂಗಲ್ಲಿರುತ್ತೆ, ಕೆಲವೊಂದು ತಿಂಗಳುಗಳು. ಸೊ ಅದು ಕೆಲವೊಂದು ಇಶ್ಯೂಗಳಿಂದ ಇರುತ್ತೆ. ಸೊ ಆ ಪ್ರೋಸೆಸ್ನ ಹೇಗೆ ನಾವು ಕ್ಲಿಯರ್ ಮಾಡ್ಕೋಬೇಕು, ಸೊಲ್ಯೂಷನ್ ಹೇಗೆ ಕಂಡುಹಿಡ್ಕೋಬೇಕು ಅನ್ನೋದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ನೀಡ್ತೀನಿ ಸ್ನೇಹಿತರೆ. ಇನ್ನು ಈಗ ಬಂದಿರುವಂಥ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದು ನೋಡೋದಾದರೆ, ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರೋ ಪ್ರಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿದೆಯಲ್ಲ, 11ನೇ ಕಂತು ಸಹ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು 11ನೇ ಕಂತು ಸಹ ನೀವು ಪಡೆಯಬಹುದು ಆದಷ್ಟು ಬೇಗ. ಸೊ ಹಾಗಿದ್ರೆ ಈ ಒಂದು 11ನೇ ಕಂತು ನಮಗೆ ಯಾವಾಗ ಜಮೆ ಆಗುತ್ತೆ ಅನ್ನೋದು ನೋಡೋದಾದರೆ, ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿರೋ ಪ್ರಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು 20/5/2024 ಅಂದರೆ ಇದೇ ತಿಂಗಳು ಮೇ 20ನೇ ತಾರೀಕಿಗೆ ಈ ಒಂದು ಹಣ ಬಿಡುಗಡೆ ಆಗಿದೆ. ಗೌರ್ಮೆಂಟ್ ಕಡೆಯಿಂದ ಈ ಒಂದು ಹಣ ಬ್ಯಾಂಕ್ಗಳಿಗೆ ಆಲ್ರೆಡಿ ಬಿಡುಗಡೆ ಆಗಿದ್ದು ಇದೇ ತಿಂಗಳು 20ನೇ ತಾರೀಕು. ನಿಮಗೂ ಇದೇ ತಿಂಗಳಿಂದನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಿದ್ದರೆ ನೀವು ಸಹ 10ನೇ ಕಂತಿನ ತನಕ ನೀವೇನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಮಾಡಿಸ್ಕೊಂಡಿದ್ರೆ, ಅಂದರೆ ಜಮೆ ಆಗಿದ್ದರೆ, ಖಂಡಿತವಾಗ್ಲೂ ಇದೇ ತಿಂಗಳ ಅಂತ್ಯದೊಳಗೆ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಹಣ ಸಹ ಜಮೆ ಆಗುತ್ತೆ. ಅಥವಾ ನಿಮಗೆ ಏನಾದರೂ ಪೆಂಡಿಂಗ್ ಇತ್ತು ಅಂದರೆ 10ನೇ ಕಂತ ಇರ್ಬೋದು, 8ನೇ ಕಂತ ಇರ್ಬೋದು, 9ನೇ ಕಂತ ಇರ್ಬೋದು, ಯಾವುದೇ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇತ್ತು ಅಂದರೆ ನೀವು ನಿಮ್ಮ ನಿಯರೆಸ್ಟ್ ಹತ್ತಿರದ ಸೇವಾ ಕೇಂದ್ರ ಆಗಿರುವ ಕರ್ನಾಟಕ 1 ಅಥವಾ ಗ್ರಾಮ 1ಗೆ ಹೋಗಿ ನೀವು ನಿಮ್ಮ ಸ್ಟೇಟಸ್ ಚೆಕ್ ಮಾಡಿಸಿ. ಅಂದರೆ ನಿಮ್ಮ ಅರ್ಜಿ ಸಲ್ಲಿಸಿರುವಂಥ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿರ್ತೀರಲ್ಲ, ಅದರ ಸ್ಟೇಟಸ್ ಚೆಕ್ ಮಾಡಿಸಿ. ಹಾಗೆ ನಿಮ್ಮ NPCI ಮ್ಯಾಪಿಂಗ್ ಸಹ ಚೆಕ್ ಮಾಡಿಸಿ ಸ್ನೇಹಿತರೆ. ಅದೆರಡು ಆ್ಯಕ್ಟಿವ್ ಇತ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಪೆಂಡಿಂಗ್ ಇರುವಂಥ ಹಣನೂ ಬರುತ್ತೆ. ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಸಹ ನಿಮಗೆ ಇದೇ ತಿಂಗಳ ಅಂತ್ಯದೊಳಗೆ ನಿಮಗೆ ಜಮೆ ಆಗೋಕ್ಕೆ ಶುರು ಆಗುತ್ತೆ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಅಥವಾ ಯೂಸ್ಫುಲ್ ಆದಲ್ಲಿ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ. ಜೈ ಕರ್ನಾಟಕ ಮಾತೆ.